ಹೇಳಿ ಮುಂದಕ್ಕೆ ಮುಂದಕ್ಕೆ ಹೇಳದಾ? ಓಕೆ. ಅಫಿಷಿಯಲಿ ನಾರ್ತ್ ವೇಲ್ಸ್ ಅಲ್ಲಿ ಇದೀವಿ. ಪಕ್ಕದಲ್ಲಿ ಕೂತಿದ್ದಾರೆ, ಚೆನ್ನಾಗಿ ಅನ್ಸುತ್ತೆ ಓಡ್ಸೋರಿಗೆ. ಇದು ಬಂದು ವೇಲ್ಸ್ ಸಿಂಬಲ್ ಫ್ಲಾಗ್. ಇತಿಹಾಸದ ಪುಟ ಕಾಣದ ಒಲುಮೆ ನೀಡುವೆ ಮಳೆಯ. ನಾವು ಜೈಂಟ್ ವೇಲ್ ಅಲ್ಲಿ ಕುತ್ಕೊಂಡು ಹೋಗ್ತಾ ಇದೀವಿ ಈಗ. ಹಲೋ, ನಮಸ್ಕಾರ ಎಲ್ರಿಗೂ. ಏನ್ ಹೇಳಿ ಮುಂದಕ್ಕೆ ಹೇಳದಾ? ಓಕೆ. ಸೊ ಇದು ನಮ್ಮ ಫಸ್ಟ್ ವ್ಲಾಗ್ ಮಾಡ್ತಾ ಇರೋದು. ನಾವು ಇಷ್ಟು ದಿವಸ ಬರೀ ವಿಡಿಯೋಸ್ ನ ಕ್ಯಾಪ್ಚರ್ ಮಾಡ್ಕೊಂಡು ರೀಲ್ಸ್ ಮಾಡಿ ಬಿಡ್ತಾ ಇದ್ವಿ. ಸೊ ಫಸ್ಟ್ ವ್ಲಾಗ್ ಮಾಡ್ತಾ ಇದೀವಿ. ಆನ್ ದ ಗೋ ಅಲ್ಲಿ ವ್ಲಾಗ್ ಮಾಡ್ಕೊಂಡು ಹೋಗೋಣ ಅಂತ ಮಾಡ್ತಾ ಇದೀವಿ. ಎಕ್ಸಾಕ್ಟ್ಲಿ. ಸೊ ಇಟ್ಸ್ ವೆರಿ ಎಕ್ಸೈಟಿಂಗ್. ಹೇಗಿರುತ್ತೆ ಅಂತ ನೋಡ್ಬಿಟ್ಟು ನೀವು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಎಲ್ಲರೂ ಹೇಳ್ಬೇಕು ನಮ್ಗೆ. ಸೊ ಇನ್ನು ವ್ಲಾಗ್ಸ್ ಮುಂದೆ ಎಲ್ಲ ಮಾಡ್ತಾ ಇರ್ತೀವಿ. ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ ಚಾನೆಲ್ಗೆ. ಅಂಡ್ ಲೈಕ್ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇನ್ನು ಅಭ್ಯಾಸ ಆಗಿಲ್ಲ ಹೇಳೋದು. ಅಭ್ಯಾಸ ಅನ್ನೋದು ಹೋಗುತ್ತೆ. ಓಕೆ. ಸೊ ವಿಷಯ ಏನಂದ್ರೆ, ಇವತ್ತು ನಾವು ವೇಲ್ಸಿಗೆ ಹೋಗ್ತಾ ಇದೀವಿ. ಇಟ್ಸ್ ಅವರ್ ಫಸ್ಟ್ ಲಾಂಗ್ ಟ್ರಿಪ್ ಆಫ್ಟರ್ ವಿ ಗಾಟ್ ಮ್ಯಾರಿಡ್. ಸೊ ನಮ್ ಜೊತೆ ಇನ್ನೊಬ್ರು ಜಾಯ್ನ್ ಆಗ್ತಾರೆ, ನಮ್ ಫ್ರೆಂಡ್. ರೈಟ್ ನಾವು ಮ್ಯಾಂಚೆಸ್ಟರ್ಗೆ ಹೋಗ್ತಾ ಇದೀವಿ, ಟ್ರೈನ್ ಸ್ಟೇಷನ್ಗೆ ಅವ್ರನ್ನ ಪಿಕಪ್ ಮಾಡಕ್ಕೆ. ಮಾಡ್ಕೊಂಡು ಅಲ್ಲಿಂದ ಹಾಗೆ ವೇಲ್ಸಿಗೆ ಹೋಗ್ತಾ ಇದೀವಿ. ಸೊ ಇಟ್ಸ್ ಅವರ್ ಫಸ್ಟ್ ಲಾಂಗ್ ಟ್ರಿಪ್. ಸೊ ವಿ ಆರ್ ವೆರಿ ಎಕ್ಸೈಟೆಡ್. ಚೆನ್ನಾಗಿರುತ್ತೆ. ಕ್ಯಾಪ್ಚರ್ ದ ಟ್ರಿಪ್ ಇನ್ ದಿಸ್ ವಿಡಿಯೋ ವ್ಲಾಗ್ಸ್ ಅಲ್ಲಿ ಮಾಡಿ ಹಾಕ್ತಿವಿ ನಾವೆಲ್ಲ. ಎಕ್ಸಾಕ್ಟ್ಲಿ. ಅಂಡ್ ತುಂಬಾ ಪ್ಲೇಸಸ್ ನೋಡ್ಕೊಂಡಿದೀವಿ. ಆಗಸ್ಟ್ ಮಂತ್ ಆದ್ರಿಂದ ಇಲ್ಲಿ ಸ್ವಲ್ಪ ಸಮ್ಮರ್ ಇದೆ. ಸೊ ಇಟ್ಸ್ ರಿಯಲಿ ಬ್ಯೂಟಿಫುಲ್, ಚೆನ್ನಾಗಿರುತ್ತೆ. ಬಟ್ ಇವತ್ತು ಅನ್ಫಾರ್ಚುನೇಟ್ಲಿ ಮಳೆ ಬರ್ತಾ ಇದೆ, ಏನು ಮಾಡಕ್ ಆಗಲ್ಲ. ಬಟ್ ಅಲ್ಲಿ ವೆದರ್ ನೋಡ್ಕೊಂಡಿದೀವಿ ಚೆನ್ನಾಗಿದೆ ಅಂತ. ಸೊ ಲೆಟ್ಸ್ ಸಿ ಹೇಗಿರುತ್ತೆ. ನೀವು ಬನ್ನಿ ನಮ್ ಜೊತೆ ನೋಡೋಣ. ಲೆಟ್ಸ್ ಆಲ್ ಎಂಜಾಯ್ ದ ನೇಚರ್. ಅಂಡ್ ನಮ್ ಕೈಲಿ ಏನೇನು ಇನ್ಫಾರ್ಮೇಶನ್ ಕೊಡಕ್ಕಾಗುತ್ತೋ ಎಷ್ಟು ವಿಲ್ ಟ್ರೈ. ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ನಮ್ಗೆ ಏನಾದ್ರು ಇನ್ಸೈಟ್ಸ್ ಗೊತ್ತಾದ್ರೆ ಅದೆಲ್ಲ ನಾವು ವಿಡಿಯೋದಲ್ಲಿ ಹಾಕ್ತಿವಿ. ಸೊ ಹೇಳ್ತೀವಿ. ನೀವು ಸಮ್ಮರ್ ಅಲ್ಲಿ ನೆಕ್ಸ್ಟ್ ಟೈಮ್ ವೇಲ್ಸ್ ಗೆ ಟ್ರಾವೆಲ್ ಮಾಡಿದಾಗ ಯೂಸ್ ಆಗುತ್ತೆ. ಎಕ್ಸಾಕ್ಟ್ಲಿ. ಅಂಡ್ ಒನ್ ಮೋರ್ ಥಿಂಗ್, ನಾವು ಪ್ರಾಪರ್ ಆಗಿ ವ್ಲಾಗ್ ನ ಶುರು ಮಾಡೋದಕ್ಕೂ ಮುಂಚೆ ವ್ಲಾಗ್ ನ ಕಂಪ್ಲೀಟ್ ಆಗಿ ದಯವಿಟ್ಟು ಎಲ್ಲರೂ ನೋಡ್ಬೇಕು. ಅಂಡ್ ನೋಡಿದ್ಮೇಲೆ ನಾವು ಇವಾಗ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ವಿ ಆರ್ ಸ್ಟಿಲ್ ಲರ್ನರ್ಸ್. ಸೊ ನೋಡಿದ್ಮೇಲೆ ನಮ್ದು ಏನೇ ನಾವು ಇಂಪ್ರೂವೈಸ್ ಮಾಡ್ಕೋಬೇಕು, ಏನೇ ಇದ್ರು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ವಿ ಆರ್ ರಿಯಲಿ ಓಪನ್ ಫಾರ್ ಆಲ್ ದೋಸ್ ಥಿಂಗ್ಸ್. ಸೊ ಈಗ ನಾವು ಮ್ಯಾಂಚೆಸ್ಟರ್ ರೀಚ್ ಆದ್ವಿ. ಸೊ ನಮ್ಮ ಫ್ರೆಂಡ್ನ ಪಿಕ್ ಮಾಡ್ಕೋಬೇಕಾಗಿತ್ತು, ಪಿಕ್ ಮಾಡ್ಕೊಂಡಿದೀವಿ. ಹಾಯ್ ಅನ್ನಿ. ಮ್ಯಾಂಚೆಸ್ಟರ್ ಎಲ್ಲ ಸಿಕ್ಕಾಬಿಟ್ಟೆ ವೇಟ್ ಮಾಡಿಸಿದ್ರು. ಏನಿಲ್ಲ, ಅವರೇ ನಮಗೆ ವೇಟ್ ಮಾಡ್ತಾ ಇದ್ರು. ನಾವು ತುಂಬಾ ಬೇಗನೆ ಬಂದ್ವಿ. ಜಸ್ಟ್ 1 hour ಲೇಟ್ ಆಯ್ತು ಅಷ್ಟೇ. 1 hour ನಮ್ಗೋಸ್ಕರ ವೇಟ್ ಮಾಡ್ಕೊಂಡು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡೇ ಇದ್ರು ಅವರು, ಕೂತ್ಕೊಂಡು ಇಲ್ಲ ಅವ್ರು ನಮ್ಗೆ. ಅದು ಬಸ್ ಸ್ಟ್ಯಾಂಡ್ ಅಲ್ಲಿ ಬಿಸಿಯಾಗಿ ಮೊಬೈಲ್ ನೋಡ್ತಾ ಇದ್ರು. ಸೊ ಇವಾಗ ಪಿಕ್ ಮಾಡ್ಕೊಂಡ್ವಿ. ಸೊ ಪಿಕ್ ಮಾಡ್ಕೊಂಡು ಈಗ ಜರ್ನಿ ಕಂಟಿನ್ಯೂ ಮಾಡ್ತಾ ಇದೀವಿ. ನಾವೀಗ ಅಫಿಷಿಯಲಿ ನಾರ್ತ್ ವೇಲ್ಸ್ ಅಲ್ಲಿ ಇದೀವಿ. ವಿ ಹ್ಯಾವ್ ಜಸ್ಟ್ ಎಂಟರ್ಡ್. ಎಸ್, ಅಂಡ್ ಇಟ್ಸ್ ಬ್ಯೂಟಿಫುಲ್. ಸನ್ಸೆಟ್ ಚೆನ್ನಾಗಿ ಆಗಿದೆ ಆಕ್ಚುಲಿ, ಬಟ್ ಗೊತ್ತಾಗ್ತಿಲ್ಲ ಅಷ್ಟು ಬಿಕಾಸ್ ಫುಲ್ ಕ್ಲೌಡಿ ಇದೆ. ಬಟ್ ಸ್ವಲ್ಪ ಆರೆಂಜ್ ಆಗಿದೆ ಸ್ಕೈ. ಸೊ ಇಟ್ಸ್ ಬ್ಯೂಟಿಫುಲ್. ಅನಿರುದ್ಧ್ಗೆ ಡ್ರೈವ್ ಮಾಡಕ್ ಫುಲ್ ಮಜಾ ಬರ್ತಾ ಇದೆಯಂತೆ. ಎಕ್ಸಾಕ್ಟ್ಲಿ. ಸೊ ಅನ್ಫಾರ್ಚುನೇಟ್ಲಿ ಡ್ರೈವ್ ಮಾಡಕ್ ಬರಲ್ಲ. ಇಲ್ಲ, ಅವಳಿಗೂ ಮಜಾ ಬಂದಿರೋದು. ಹೇಳ್ಕೊಡ್ತಾರೆ ಸದ್ಯದಲ್ಲೇ ಅವ್ರು ನನಗೆ. ಯಾ
ನಾವು ವೇಲ್ಸ್ ಅಲ್ಲಿ ಸ್ಟೇ ಮಾಡಕ್ಕೆ ಅಂತ ಬುಕ್ ಮಾಡಿದ ಅಕಾಮಿಡೇಷನ್ ಹತ್ರ ಹೋಗ್ತಾ ಇದೀವಿ. ರೋಡ್ ಎಲ್ಲ ಫುಲ್ ಚಿಕ್ಕದಾಗಿ ತುಂಬಾ ನಿಗೂಢವಾಗಿದೆ. ನಿಗೂಢವಾಗಿದೆ. ಎಲ್ಲೋ ಕಳೆದೋಗಿದ್ವಿ. ಇವಾಗ ಮ್ಯಾಪ್ ಹಾಕೊಂಡು ಅವನಿಗೆ ಫೋನ್ ಮಾಡಿಬಿಟ್ಟು ಅವ್ನು ಬೇರೆ 2 ಸತಿ ಫೋನ್ ಮಾಡಿದ್ರೆ ಫೋನೇ ತೆಗಿಲಿಲ್ಲ. ಸೊ ಹಿ ಕಾಲ್ಡ್ ಅಸ್ ಬ್ಯಾಕ್. ಸೊ ಈಗ ಹುಡ್ಕೊಂಡು ಹೋಗ್ತಾ ಇದೀವಿ. ಇಟ್ಸ್ ಕ್ವೈಟ್ ಅನ್ ಎಕ್ಸ್ಪೀರಿಯನ್ಸ್. ತುಂಬಾ ಒಂಥರ ಚೆನ್ನಾಗಿ ಅನಿಸ್ತಾ ಇದೆ ನನಗೆಲ್ಲ. ಯಾ ಪಕ್ಕದಲ್ಲಿ ಕೂತಿದ್ದಾರೆ, ಚೆನ್ನಾಗಿ ಅನ್ಸ್ತದೆ. ಓಡ್ಸೋರಿಗೆ ಸೈಕ್ ಆಗ್ತಿದೆ ಬಿಕಾಸ್ ಎಲ್ಲ ಆ ಕಡೆ ಕಡೆ ಎಲ್ಲ ಟಚ್ ಆಗ್ತಾ ಇದೆ ಗಿಡಗಳೆಲ್ಲ. ಎದುರುಗಡೆ ಏನಾರ ಗಾಡಿ ಬಂತು ಅಂದ್ರೆ ಇಲ್ಲ ಅವ್ನು ಫುಲ್ ರಿವರ್ಸ್ ಹೋಗ್ಬೇಕು, ಇಲ್ಲ ನಾನು ಫುಲ್ ರಿವರ್ಸ್ ಹೋಗ್ಬೇಕು. ಜಾಗನೇ ಇಲ್ಲ. ಸೊ ಇಟ್ಸ್ ನೈಸ್. ಇಟ್ ಈಸ್ ಕ್ವೈಟ್ ಅನ್ ಎಕ್ಸ್ಪೀರಿಯನ್ಸ್. ಬಟ್ ಡ್ರೈವ್ ಮಾಡೋರ್ಗೆ ಮಜಾ ಬರ್ತದೆ. ಇಲ್ಲ ಪಕ್ಕದಲ್ಲಿ ಕೂತಿರೋರಿಗೆ ಮಜಾ ಬರ್ತದೆ. ಡ್ರೈವ್ ಮಾಡೋರಿಗೆ ಸ್ಕೇರಿ ಆಗೇ ಇದೆ ಬಿಕಾಸ್ ಎದುರುಗಡೆ ಗಾಡಿ ಬಂದ್ರೆ ಇಟ್ಸ್ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಆರಾಮಾಗಿ ಮ್ಯಾಪ್ ತೋರಿಸ್ಕೊಂಡು. ಸೊ ವಿಲ್ ಸಿ ಯು ಗೈಸ್ ವೆನ್ ವಿ ರೀಚ್ ದಿ ಅಕಾಮಿಡೇಷನ್. ಹೆಲೋ ಎಲ್ರಿಗೂ ಮತ್ತೆ ವಾಪಸ್ ನಮಸ್ಕಾರ. ನಾವು ಬಂದು ಅಕಾಮಿಡೇಷನ್ ರೀಚ್ ಆದ್ವಿ. ಸೊ ಫೈನಲಿ ರೀಚ್ ಆಗಿದ್ದೀವಿ. ಯಾ ಎಷ್ಟೊಂದು ಸುತ್ತಾಕೊಂಡು ದಾರಿ ಎಲ್ಲ ತಪ್ಪಿ ಫೋನ್ ಮಾಡ್ಕೊಂಡು ಅವ್ರಿಗೆ. ದಾರಿ ತಪ್ಪಿ ಅಂದ್ರೆ ಹೋಗಿದ್ದಾರಿಲ್ಲ 20 ಸತಿ ವಾಪಸ್ ಹೋಗಿ ಹೆಂಗೋ ಮಾಡಿ. ಬಿಕಾಸ್ ಇದು ಫಾರ್ಮ್ ಅಲ್ವಾ, ಸೊ ನಮಗೆ ಗೂಗಲ್ ಮ್ಯಾಪ್ಸಲ್ಲೂ ಸರಿಯಾಗಿ ತೋರಿಸೋದಿಲ್ಲ. ಸೊ ಇಟ್ ವಾಸ್ ಅ ಪ್ರೆಟಿ ಲಾಂಗ್ ಡ್ರೈವ್. ಮುಗಿಸ್ಕೊಂಡು ಇವಾಗ ಫಾರ್ಮಿಗೆ ಬಂದ್ವಿ. ಪ್ಲೇಸಸ್ ಎಲ್ಲ ನಮಗೆ ತೋರಿಸಿದ್ದಾರೆ, ಇನ್ನು ನಿಮಗೆ ತೋರಿಸೋದು ಬಾಕಿ ಇದೆ. ಡೂ ನಾವು. ಸೊ ಅಕ್ಕ ಹೆಂಗನ್ನಿಸ್ತಿದೆ? ನನಗೆ ತುಂಬಾ ಖುಷಿ ಆಗ್ತದೆ. ಫಾರ್ಮ್ ಓನರ್ನ ಕೇಳಿದೆ ಅವ್ರ ಮಗ ಯಾರಾದ್ರು ಇದ್ರೆ ಮದುವೆ ಮಾಡಕ್ಕೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಪಾಪ ಅವ್ರಿಗೆ ಎರಡನೇ ಮಗ ಇಲ್ವಂತೆ. ಪಾಪ ಮೊದಲನೇ ಮಗಂಗೆ ಆಲ್ರೆಡಿ ಗರ್ಲ್ ಫ್ರೆಂಡ್ ಇದ್ದಾರೆ ಅಂತ ಹೇಳಿದ್ರು. ಇಟ್ಸ್ ಅ ವಂಡರ್ಫುಲ್ ಪ್ಲೇಸ್. ಬೆಳಗ್ಗೆ ಹೋಗಿ ಫುಲ್ ಎಕ್ಸ್ಪ್ಲೋರ್ ಮಾಡ್ತೀವಿ. ನೋಡೋಣ ಏನಾಗುತ್ತೆ, ಯಾರಾದ್ರೂ ಸಿಗ್ಬೋದು. ಸೊ ದೇ ಆಲ್ ವೆರಿ ಅಕ್ಕ ನಾಳೆ ಫುಲ್ಲು ರೈತರನ್ನ ಮದುವೆ ಆಗಕ್ಕೆ ವರಾನ್ವೇಷಣೆ. ಅದು ಇಂಗ್ಲಿಷ್ ವೆಲ್ಶ್ ರೈತರನ್ನ ಮದುವೆ ಆಗಕ್ಕೆ ವರಾನ್ವೇಷಣೆ ಸ್ವಯಂವರ ಮಾಡ್ಬಿಟ್ಟು ಫೈನಲಿ ಫಿಗರ್ ಔಟ್ ಸಮಥಿಂಗ್. ಸೊ ಸ್ಫೂರ್ತಿ ನಾನು ಕೇಳದೆ ಬೇಡ, ಶಿ ಇಸ್ ಕೈಂಡ್ ಆಫ್ ಲಿವಿಂಗ್ ದ ಡ್ರೀಮ್ ರೈಟ್ ನೌ. ಎಸ್, ನನಗೆ ತುಂಬಾ ಆಸೆ ಇತ್ತು ಈ ತರ ಬಂದಿರ್ಬೇಕು ಅಂತ ಹೇಳ್ಬಿಟ್ಟು ಫೈನಲಿ ಆರಾಮಾಗಿ ಬಂದಿರ್ಬೋದು. ನಾವೀಗ ಬಂದಿದೀವಿ ನಮ್ಮ ಅಕಾಮಿಡೇಷನ್ ರೀಚ್ ಆಗಿದೀವಿ. ಸೊ ಇಲ್ಲಿ ಬಂದು ಎಲ್ಲ ಪ್ಲೇಸಸ್ ನೋಡಿದ್ವಿ, ನಿಮ್ಗೂ ತೋರಿಸ್ತೀವಿ. ಅದಕ್ಕೂ ಮುಂಚೆ ಇಲ್ಲಿ ಪ್ಲೇಸಸ್ ನ ನೋಡ್ಕೊಳ್ಳೋಂಥವ್ರು ಒಬ್ರು ಸಿಕ್ಕಿದ್ದಾರೆ, ಅವರೇ ಹೆಡ್ ಇಲ್ಲಿಗೆ. ಅಂಡ್ he is the most sweetest person we have met in our life probably, because I don't know, he's got a beautiful humor. So we just want to show him. Say hi. You can say hi. Hi to the viewers. ಫಸ್ಟ್ ಟೈಮ್ ಈ ತರ ವಿಡಿಯೋದಲ್ಲಿ ಬರ್ತಾ ಇದಾರೆ ಅಂತ ಅನ್ಸುತ್ತೆ ನನಗೆ. It's a very lovely post that we have met, and it was very interactive. He kept us alive after a long time. You just want to tell your name. We enw yw Raymond. Fi di pechelog ar y lle yma. I'm getting messed. It's all right. Don't worry about that. It's okay. So basically, it was a farm, 150 acre farm. Now I've retired, so I rent my land out to other farmers. So they bring their livestock here and basically just keep the grass down, but I maintain all the farm. Fences, the grass and everything. Yeah, but your place is just amazing. Seriously, it's beautiful. We feel disheartened that we just booked it for one day. Hang on, when you've come here now, yeah. So I just want to ask you one thing. How do we greet people in Welsh? Bore da. Bore da. That is good morning. Okay. So it's pnawn, da. It's always da. It's good. So bore, pnawn, and nos. Bore, noun and nouns. Yeah. So what does that exactly mean? Bore, morning. Okay. Pnawn, afternoon. Okay. And nos is evening. So okay. how do you say hi? Hi or hello, how do we say? It's just hi and hello. Just hi, hello. Hi, hello. Oh, it's the same thing in What is English. thank you? Yes. What is thank you? Diolch and fawr. Sorry. Diolch. Diolch. Yes. That's nice. So we just learned some new words. Yeah, We learned he some is new really words. sweet. Yeah, so we're just loving the place over here, and we're gonna show you people around. ತುಂಬಾ ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ತಗೊಂಡಿದ್ದಾರೆ ಇವರು. Yeah. They are living the dream of so many nature lovers. Exactly. Stay tuned for the place. Exactly. ಇದು ನಮ್ಮ ಸ್ಟೇ ಟೂರು.
ಇದೇ ನಾವಿರೋ ಸ್ಟೇ. ಒಂದು ಪುಟಾಣಿ ಹಟ್ ಥರ ಇದೆ. ಸೊ ಕಂಪ್ಲೀಟಾಗಿ ಗ್ರೀನರಿ ಇದೆ ಸುತ್ತ, ಬಟ್ ಇವಾಗ ರಾತ್ರಿ ಆದರೆ ಏನೂ ಕಾಣಿಸಲ್ಲ. ಸೊ ಬೆಳಗ್ಗೆ ತೋರಿಸ್ತೀವಿ ನಿಮಗೆ. ಆ್ಯಂಡ್ ನಮ್ಮ ಸ್ಟೇದು ನಂಬರ್ ಬಂದುಬಿಟ್ಟು ನಂಬರ್ 2 ಆರ್ಥರ್ ಅಂತ ಹೇಳಿ. ಸೊ ಲೆಟ್ಸ್ ಓಪನ್ ದ ಡೋರ್. ಸ್ಫೂರ್ತಿ, ಕಮ್ ಆನ್. Yes, let's go. ಲೆಟ್ಸ್ ಗೆಟ್ ಇನ್. ಸೊ ಒಳಗೆ ಬಂದ ತಕ್ಷಣ ಇಟ್ಸ್ ಅ ರಿಯಲಿ ಕ್ಯೂಟ್ ಪ್ಲೇಸ್. ಇಲ್ಲಿ ಒಂದು ಸೋಫಾ ಥರ ಇದ್ದಾರೆ. ಐ ಥಿಂಕ್ ಸೊ ಇದನ್ನು ಹೇಳ್ಕೊಂಡ್ರೆ ಇದನ್ನು ಡಬಲ್ ಬೆಡ್ ಮಾಡ್ಕೋಬೋದು. ಎನಿವೇಸ್ ಇಲ್ಲೊಂದು ಪುಟಾಣಿ ಕಿಟಕಿ ಇದೆ, ಕ್ಯೂಟಾಗಿದೆ. ಆ್ಯಂಡ್ ಇಲ್ಲೊಂದು ಡಬಲ್ ಬೆಡ್, ಅಲ್ಲೊಂದು ವಿಂಡೋ ಇದೆ ಆ್ಯಂಡ್ ಸಿಂಗಲ್ ಬೆಡ್. ಸೊ 3 ಜನ ಮಲ್ಕೋಬೋದು ಇಲ್ಲಿ. ಒಂದು ಹೀಟರ್ ಇದೆ. ಇವಾಗ ಅವಶ್ಯಕತೆ ಬರದೇ ಇರಬಹುದು ಬಿಕಾಸ್ ಸ್ವಲ್ಪ ಸಮ್ಮರ್ ಅಲ್ಲ, ಬಟ್ ಸ್ಟಿಲ್ ಸ್ವಲ್ಪ ಚಳಿ ಇದೆ. ಎನಿವೇಸ್ ಇಲ್ಲೊಂದು ವಾಶ್ ಬೇಸನ್ ಇಟ್ಟಿದ್ದಾರೆ. ನಮಗೆ ಅರ್ಜೆಂಟಾಗಿ ಏನಾರ ಕೈ ತೊಳ್ಕೊಬೇಕು ಅವ್ರು ಕುಕ್ಕಿಕ್ ಸಣ್ಣ ಪುಟ್ಟದ್ದು ಮಾಡ್ಕೋಬೇಕು ಅಂದರೆ ಬೇಸಿಕಲಿ ಲೈಕ್ ಟೀ ಕಾಫಿ ಅದಕ್ಕೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಒಂದು ಕೆಟಲ್ ಇದೆ. ಒಂದು ಪುಟಾಣಿ ಕ್ಯೂಟ್ ಆಗಿರುವಂಥ ಒಂದು ಫ್ರಿಡ್ಜ್ ಇದೆ. ಮತ್ತೆ ಪುಟಾಣಿ ಕ್ಯೂಟ್ ಆಗಿರೋ ಸಕಲಾಗಿರೋ ಮಗ್ಗಿಟ್ಟಿದ್ದಾರೆ. ಸೊ ಹಲೋ ಅಂತ ಹೇಳಿದ್ರೆ ಎಕ್ಸಾಕ್ಟ್ಲಿ. ಸೊ ಇಲ್ಲಿ ಒಂದು ವಾಶ್ರೂಮ್ ಇದೆ. ಸೊ ವಿ ಗಾಟ್ ದಿಸ್ ವಾಶ್ರೂಮ್ ಹಿಯರ್. ಇದ್ರ ಒಳಗಡೆ ಇರೋದಲ್ಲದೆ ಅಲ್ಲಿ ಸಪ್ರೇಟಾಗಿ ವಾಶ್ರೂಮ್ಸ್ ಬೇರೆ ಇದೆ. ಬಟ್ ಐ ಥಿಂಕ್ ಇಲ್ಲಿ ಸುಮ್ಮನೆ ಒಂದು ಇಟ್ಟಿದ್ದಾರೆ ಬಿಕಾಸ್ ಹೊರಗಡೆ ತುಂಬ ಮಳೆಗಿಳೆ ಇದ್ರೆ ಆರ್ ಎನಿಥಿಂಗ್ ತುಂಬ ಕೋಲ್ಡ್ ಇದ್ರೆ ಹೋಗಕ್ಕಾಗ್ತಾ ಇದ್ರೆ ಯು ಕ್ಯಾನ್ ಗೋ ಓವರ್ ಹಿಯರ್. ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್, ಶುಭೋದಯ. ಸೊ ನಾವು ಇಲ್ಲಿ ಬಂದು ರಾತ್ರಿ ಉಳ್ಕೊಂಡ್ವಿ. ಚೆನ್ನಾಗಿ ಊಟ ಮಾಡಿಬಿಟ್ಟು ಒಳ್ಳೆ ನಿದ್ದೆ ಬಂತು. ಮಾತ್ರ ಸ್ವಲ್ಪ ಚಳಿ ಇದೆ ಹೊರಗಡೆ, ಹ್ಯೂಮಿಡಿಟಿ ಅಷ್ಟಿಲ್ಲ. ಸೊ ಬ್ರೀಸ್ ತುಂಬ ಇದೆ, ಫಾರ್ಮ್ ಸೈಡ್ ಅಲ್ವಾ ಅದಕ್ಕೆ. ಬಟ್ ಒಳಗಡೆ ಹೀಟರ್ ಇರೋದ್ರಿಂದ ಪರವಾಗಿಲ್ಲ, ಬೆಚ್ಚಗಿತ್ತು. ಸೊ ನಾವು ಕಂಟಿನ್ಯೂ ಮಾಡ್ತೀವಿ ಪೂರ್ತಿ ಜಾಗ ತೋರ್ಸೋಕ್ಕೆ. ರಾತ್ರಿ ತುಂಬ ಕತ್ಲೈತಲ್ಲ, ಏನು ಗೊತ್ತಾಗಲ್ಲ ಅಂತ ತೋರ್ಸೋಕ್ಕಾಗಿಲ್ಲ. ಸೊ ನಮ್ದು ವ್ಯೂ ಮಾತ್ರ ಸಕ್ಕತ್ತಾಗಿದೆ ಯಾ. ನೋಡಿ. ಸೊ ತುಂಬಾ ಚೆನ್ನಾಗಿದೆ ವ್ಯೂ. ಬೆಳಿಗ್ಗೆ ಎದ್ದಿದ ತಕ್ಷಣ ನೋಡ್ರೆ ವಾವ್ ಅಂತ ಫೀಲ್ ಆಯ್ತು. ಸೊ ನಿನ್ನೆ ಅವರು ಇಲ್ಲಿ ಫಾರ್ಮ್ ಓನರ್ ಬಂದು ಹೇಳಿದ್ರು, ನೀವು ಫಾರ್ಮ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು ಬೆಳಿಗ್ಗೆ ಎದ್ಬಿಟ್ಟು ಹೋಗಿ ಅಂತ. ಸೊ ಅದಕ್ಕೆ ಈಗ ಒಂದು ವಾಕ್ ಹೋಗೋಣ ಅಂತ ಹೊರಟಿದೀವಿ. ಯಾ. ಸೊ ಇಲ್ಲಿ ನಿಮಗೆ ಕಾಣಿಸೋದು ಓಕೆ. ಸೊ ನಮ್ಮ ಹಟ್ಟಿಂದನೇ ಒಂದು ಪುಟಾಣಿ ಗೇಟ್ ಇದೆ. ಸೊ ಇಲ್ಲಿ ನೆನ್ನೆ ನಮ್ಗೆ ಸಿಕ್ಕಿದ ಓನರ್ ಬಂದು, ನೀವು ಬೆಳಗ್ಗೆ ಎದ್ಮೇಲೆ ಫ್ರೀ ಆಗಿದ್ದರೆ ನಿಮ್ಗೆ ಟೈಮ್ ಇದ್ದರೆ ಒಂದು ವಾಕ್ ಹೋಗಿ ಅಂತ ಹೇಳಿದ್ರು. ಸೊ ಅಂಥದ್ದು ಏನಪ್ಪ ಇದೆ ಅಂತ ಎಕ್ಸ್ಪ್ಲೋರ್ ಮಾಡೋಕ್ಕೆ ನೋಡ್ತಾ ಇದ್ದೀವಿ. ಅಲ್ಲಿ ಸುತ್ತಮುತ್ತ ಫುಲ್ ಗ್ರೀನರಿ. ಕಂಪ್ಲೀಟಾಗಿ ಗ್ರೀನರಿ ಇದೆ, ಫಾರ್ಮ್ಸ್ ಇದೆ. ಸೊ ಇಲ್ಲಿ ಬಂದರೆ ಒಂಚೂರು ಓಪನ್ ಮಾಡಿದ್ದು. ಸೊ ಇಲ್ಲಿ ಒಳಗಡೆ ಏನಿದೆ ಅಂತ ನೋಡಿ. ಇಟ್ಸ್ ಸೋ ಬ್ಯೂಟಿಫುಲ್. ಎಷ್ಟು ಕ್ಯೂಟ್ ಆಗಿದೆ ಅಂದರೆ ತುಂಬಾ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ ಜಾಗನ. ಎಸ್, ಇಟ್ಸ್ ವೆರಿ ಕ್ಲೀನ್. ಸೊ ಇದು ಬಂದು ಒಂದು ಕಾಮನ್ ಕಿಚನ್ ಇಲ್ದಿರೋ ಹಟ್ಸಿಗೆಲ್ಲ. ದ ಕಿಚನ್ ಇಸ್ ಬ್ಯೂಟಿಫುಲ್, ಇಟ್ಸ್ ಕ್ಯೂಟ್. ಒಂದು ಪುಟಾಣಿ ಡೈನಿಂಗ್ ಟೇಬಲ್ ಕೂಡ ಇದೆ ಇಲ್ಲೇ ಕೂತ್ಕೊಂಡು ಊಟ ಮಾಡಲಿಕ್ಕೆ.
a family can have a good time over here. ಎಲ್ಲ ಬೇಸಿಕ್ ನೀಡ್ಸ್ ಎಲ್ಲ ಇಟ್ಟಿದ್ದಾರೆ. ಫ್ರಿಡ್ಜ್, ಟೋಸ್ಟರ್, ಮೈಕ್ರೋವೇವ್, ಸ್ಟವ್ ಕೂಡ ಇದೆ, ಕೆಟಲ್ ಎಲ್ಲ ಇಟ್ಟಿದ್ದಾರೆ. ಸೊ ನಮ್ಮ ನೆಕ್ಸ್ಟ್ ರೂಮ್ ಏನಿದೆ ಅಂತ ತೋರಿಸ್ತೀನಿ. ತುಂಬ ಗಾಳಿ ಮಾತ್ರ ಆದರೆ ಇಲ್ಲಿ. ಸೊ ಇಲ್ಲಿ ಬಂದ್ರೆ ನಮಗೆ ಕಾಮನ್ ರೆಸ್ಟ್ ರೂಮ್ಸ್, ವಾಶ್ರೂಮ್ಸು ಮತ್ತೆ ಶವರ್ ರೂಮ್ ಎಲ್ಲ ಇದೆ. ಯಾ, ಬಹಳ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇಟ್ಸ್ ಬ್ಯೂಟಿಫುಲ್. ಇದು ಶವರ್ ರೂಮ್ಸು, 3 ಶವರ್ ರೂಮ್ ಇದೆ. ಮತ್ತು 2 ವಾಶ್ರೂಮ್ಸ್ ಇದ್ದಾವೆ, ಇಲ್ಲೊಂದು ಮತ್ತು ಇಲ್ಲೊಂದು. ಇಲ್ಲಿ ಒಂದಷ್ಟು ವಾಶ್ ಬೇಸಿನ್ಸ್ ಇಟ್ಟಿದ್ದಾರೆ. ಸೊ ಪ್ರಡಿ ಮಚ್ ಎಲ್ಲ ಕವರ್ ಮಾಡಿದ್ದಾರೆ. ನಮ್ಮ ನೆಕ್ಸ್ಟ್ ಹಾಲ್ ಬಂದು ಇಲ್ಲಿ ಒಂದು ಪುಟಾಣಿಯಾಗಿ ಒಂದು ವಿಲೇಜ್ ಹಾಲ್ ಅಂತ ಮಾಡಿದ್ದಾರೆ. ಇಟ್ ಇಸ್ ರಿಯಲಿ ಕ್ಯೂಟ್. ಇಲ್ಲೇನು 4 ಪಾಟ್ಸ್ ಕಾಣ್ತಿದೆ ನಿಮಗೆ. ಈ ಪಾಟ್ಸ್ ಅಲ್ಲಿ ಇರೋರಿಗೆ ಮಾತ್ರ ಇರೋದು ಇದು. ತುಂಬಾ ಮಳೆ ಬಂದ್ರೆ ಅವ್ರೇನೋ ಗೆಟ್ ಟುಗೆದರ್ ತರ ಮಾಡ್ಕೋಬೇಕಂದ್ರೆ ಯು ಕ್ಯಾನ್ ಯೂಸ್ ದಿಸ್. ಇದೊಂಥರ ಲಿವಿಂಗ್ ಏರಿಯಾ ತರನೂ ಇದೆ. ಇಲ್ಲಿ ಒಳಗೆ ಬಂದ್ರೆ ನಿಮಗೆ ಚೇರ್ಸ್ ಇದೆ ಅಂಡ್ ಸಮ್ ಕೋಸಿ ಸೋಫಾಸ್. ಮತ್ತೆ ಇಲ್ಲಿ ಏನು ಚೆನ್ನಾಗಿರೋ ಗೇಮ್ಸ್ ಎಲ್ಲ ಇಟ್ಟಿದ್ದಾರೆ. ಎಲ್ರು ಕೂತ್ಕೊಂಡು ಗೇಮ್ಸ್ ಆಡ್ಬೋದು. ಇಟ್ಸ್ ಅ ಪ್ರಾಪರ್ ಟ್ರಿಪ್ ಫೀಲ್ ಬರಲಿ ಅಂತ ಎಲ್ಲ ಇಟ್ಟಿದ್ದಾರೆ. ಇಟ್ಸ್ ರಿಯಲಿ ಕ್ಯೂಟ್ ಅಂಡ್ ಬ್ಯೂಟಿಫುಲ್. ನಾವೀಗ ನಮ್ದು ಅಕಾಮಿಡೇಷನ್ ನ ವೆಕೇಟ್ ಮಾಡ್ಕೊಂಡು ಈಗ ನಾವು ಆನ್ ದ ವೇ ಟ್ರಿಪ್ ಇವಾಗ ಹೊರಟಿದೀವಿ. ಎಸ್, ಅಂಡ್ ವಿ ಆರ್ ಗೋಯಿಂಗ್ ಟು ಅ ಪ್ಲೇಸ್ ಕಾಲ್ ಕಾನ್ವಿ ಅಂತ. ಸೊ ಅಲ್ಲಿ ವಾಲ್ ಆಫ್ ಕಾನ್ವಿ ಇಟ್ಸ್ ತುಂಬಾ ಸ್ಪೆಷಲ್ ಅಂತ. ಇಟ್ಸ್ ರಿಯಲಿ ನೈಸ್. ಹೋಗಿ ತೋರಿಸ್ತೀವಿ. ಸೊ ಆನ್ ದ ವೇ ಹೋಗ್ತಾ ಕಾಫಿ ಕುಡಿಬೇಕು ಅನಿಸ್ತು. ಸೊ ಇಲ್ಲೇ ಸ್ಟಾರ್ ಬಾಕ್ಸ್ ಹತ್ರ ನಿಲ್ಸಿದೀವಿ. ಯಾ, ನಮ್ ಇಂಡಿಯಾ ಹತ್ರ ಒಳ್ಳೆ ಫಿಲ್ಟರ್ ಕಾಫಿ ಸಿಕ್ಕಿದ್ರೆ ಚೆನ್ನಾಗಿರೋದು. But, ನಾ ತುಂಬಾ ಮಿಸ್ ಮಾಡ್ಕೋತೀವಿ ಫಿಲ್ಟರ್ ಕಾಫಿ. ಅನ್ಫಾರ್ಚುನೇಟ್ಲಿ ಇಲ್ಲ. ಸೊ ಸ್ಟಾರ್ ಬಾಕ್ಸ್ ಹತ್ರ ನಿಲ್ಸಿದೀವಿ. ಸೊ ರೈಟ್ ನೌ we are going to get in and have some drink. So we are planning to take some hot chocolate. 3 ಜನಕ್ಕೂ ಅದೇ ಬೇಕು. ಸೊ ಅದೇ ಚೆನ್ನಾಗಿರೋದಿಲ್ಲ ನೋಡಕ್ ಹೋದ್ರೆ. ವೆಲ್, ನಾರ್ಮಲ್ ಕ್ಯಾಪುಚಿನೋ ಮೋಕಾ ಚೆನ್ನಾಗಿರುತ್ತೆ, ಬಟ್ ವಿ ಲವ್ ಹಾಟ್ ಚಾಕ್ಲೇಟ್ಸ್. ಸೊ ಸ್ಟಾರ್ ಬಾಕ್ಸ್ ಅಲ್ಲಿ ಹಾಟ್ ಚಾಕ್ಲೇಟ್ ಕುಡ್ಕೊಂಡು ಈಗ ಹೊರಟಿದೀವಿ ಕಾನ್ವಿ ಅನ್ನೋ ಪ್ಲೇಸ್ ಕಡೆಗೆ. ಸೊ ಅವಾಗ್ಲೇ ಹೇಳ್ದಂಗೆ ಅಲ್ಲಿ ವಾಲ್ಸ್ ತುಂಬಾ ಫೇಮಸ್ ಅಂತೆ. ಸೊ ಕಾನ್ವಿ ನೋಡ್ಕೊಂಡು ಅಲ್ಲಿಂದ ಲ್ಯಾಂದುದ್ನು ಅಂತ ಒಂದ್ ಪ್ಲೇಸ್ ಇದೆ. ಅಲ್ಲೇನ್ ಸ್ಪೆಷಾಲಿಟಿ ಅಂತ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಬಟ್ ಇಟ್ಸ್ ಸೊ ಇವ್ರು ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಕೂತಿದ್ದಾರೆ ಲ್ಯಾಪ್ಟಾಪ್ ಇಟ್ಕೊಂಡು. ಎಕ್ಸಾಕ್ಟ್ಲಿ. ಸೊ ಪ್ರೆಟಿ ಮಚ್ ಹೋಗೋ ಪ್ಲೇಸಸ್ ಎಲ್ಲ ಜನರಲಿ ಇಟ್ಸ್ ನೇಚರ್ ಕವರ್ಡ್. ಸೊ ಲ್ಯಾಂದದ್ನೋಗೆ ಕಾನ್ವಿ ಮುಗಿಸ್ಕೊಂಡು ಲ್ಯಾಂದದ್ನಾಗ ಹೋಗ್ತೀವಿ. ಅಲ್ಲಿ ಹೋಗ್ತಾ ಆನ್ ದ ವೇ ಅಕಾಮಿಡೇಷನ್ ಬೇರೆ ಹುಡುಕ್ಬೇಕು. ದಟ್ ಇಸ್ ವಾಟ್ ಇಸ್ ಗೋಯಿಂಗ್ ಆನ್ ಇನ್ ದ ಬ್ಯಾಕ್. ಅದನ್ನ ಮುಗಿಸಿ ಅಂಡ್ ದೆನ್ ವಿ ವಿಲ್ ಪ್ಲಾನ್ ಅಕಾರ್ಡಿಂಗ್ಲಿ. ಸೊ ಸದ್ಯಕ್ಕೆ ಕಾನ್ವಿಗೆ ಹೋಗಿ ನಿಮ್ಗೆ ತೋರಿಸ್ತೀವಿ ಅಲ್ಲಿ ಹೇಗಿದೆ ಜಾಗಗಳು ಅಂತ. ಅಂಡ್ ವಿ ವಿಲ್ ರೆಕಮೆಂಡ್ ಇಫ್ ದೇರ್ ಇಸ್ ಎನಿ ಪ್ಲೇಸ್ ನಿಯರ್ ಬೈ ಟು ವಿಸಿಟ್. ಸೊ ನೀವು ವಿಸಿಟ್ ಮಾಡಿದ್ರೆ ಇಲ್ಲಿ ಯು ಕ್ಯಾನ್ ಗೋ ಫಾರ್ ಇಟ್. ಕಾನ್ವಿ ರೀಚ್ ಆದ್ವಿ. ಈಗ ಪಾರ್ಕಿಂಗ್ ಹುಡುಕಿ ಕಾರ್ ಪಾರ್ಕ್ ಮಾಡಿ ಕಾನ್ವಿಗೆ ಬಂದಿದ್ದೀವಿ. ಇಲ್ಲೊಂದು ಬ್ಯೂಟಿಫುಲ್ ಆಗಿರೋ ಕ್ಯಾಸಲ್ ಇದೆ. ಮತ್ತೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಬೋಟಿಂಗ್ ಹೋಗ್ಬೇಕು. ಫಸ್ಟ್ ಬೋಟಿಂಗ್ ಎಕ್ಸಾಕ್ಟ್ಲಿ ಒಂದು ಸೂಪರ್ ಆಗಿರೋ ಸೀ ಇದೆ. ತೋರಿಸ್ತೀವಿ, ಸ್ಟೇ ಟ್ಯೂನ್ಡ್. ಸೊ ಮಿಸ್ಟರ್ ಅನಿರುದ್ದೀನ್ ಕಾನ್ವೆ, ಇದು ವಿಸಿಟರ್ ಸೆಂಟರ್ ಕಾನ್ವೆದು. ಸೊ ಇಲ್ಲಿ ಬಂದು ಹೋದ್ಮೇಲೆ ಇಲ್ಲಿ ನೆನಪಿಗಾಗಿ ಏನಾರ ತಗೊಂಡು ಹೋಗ್ಬೋದು ನೀವು. ಆಫ್ ಕೋರ್ಸ್ ನಾವು ಪರ್ಚೇಸ್ ಮಾಡ್ತೀವಿ. ಅನಿರುದ್ಧ್ ಈಗ ಪ್ಲೇಟ್ ಹಾಕಿ. ಸೊ ಇಲ್ಲೆಲ್ಲ ಪೋಸ್ಟ್ ಕಾರ್ಡ್ಸ್ ಇಟ್ಟಿದ್ದಾರೆ. ಇಟ್ಸ್ ಬ್ಯೂಟಿಫುಲ್. ಸೊ ಇಟ್ಸ್ ಸ್ಮಾಲ್ ಕ್ಯೂಟ್ ಶಾಪ್.
ಸೊ ಎಲ್ಲ ಟೂರಿಸ್ಟ್ ಬಂದು ಎಲ್ಲ ಪರ್ಚೇಸ್ ಮಾಡೋದಕ್ಕೆ. Bowls. Oh, you forgot to shine. Oh, Some nice ornaments. ಯಾ ಬ್ಯೂಟಿಫುಲ್ ಜ್ಯುವೆಲ್ರಿ ಎಲ್ಲ ಇಟ್ಟಿದ್ದಾರೆ. ಐ ಥಿಂಕ್ ಇದೆಲ್ಲ ಇಲ್ಲಿ ಅವ್ರದ್ದು ಕಲ್ಚರ್ ಪ್ರಕಾರ ಮಾಡಿರೋದು ಅಂತ ಅನ್ಸುತ್ತೆ. ಇದು ಬಂದು ವೇಲ್ಸ್ದು ಸಿಂಬಲ್ ಫ್ಲಾಗ್ದು. ಸೊ ಅದ್ರದ್ದು ಫುಲ್ ಟೀ ಸೆಟ್ ಇದೆ. ಸೊ ಇಲ್ಲಿ ಬಂದ್ರೆ ಎಲ್ಲ ಮಗ್ಸು ಎಲ್ಲ ಇದೆ. ಸೊ ಯಾವ್ದಾದ್ರು ಮಗ್ಸ್ ಎಲ್ಲ ಕಲೆಕ್ಟ್ ಮಾಡೋ ಪ್ಯಾಷನ್ ಇದ್ರೆ ಅವ್ರು ಇಲ್ಲಿಂದ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ಸೊ ಇಲ್ಲಿ ಬಂದು ಎಲ್ಲ ಕಾನ್ವೆ ಬಂದು ವೇಲ್ಸ್ ಅಲ್ಲಿ ಇರೋದ್ರಿಂದ ಸೊ ವೇಲ್ಸ್ ಫ್ಲಾಗ್ದು ಮ್ಯಾಗ್ನೆಟ್ಸು ಎಲ್ಲ ಇದೆ, ಬುಕ್ಸು ಎಲ್ಲ ಇದೆ. They're all very cute. Cute kitty. All teddies. Oh, beautiful magnets, key bunch ಎಲ್ಲ ಇದೆ. Some more magnets here. Oh, wonderful jewelry. Jewelry ಎಲ್ಲ ಇದೆ. So beautiful. Some more jewelry here. Oh, a lot of jewelry. ಇದೆಲ್ಲ ಕ್ರಿಸ್ಟಲ್ ಸ್ಟೋನ್ಸ್ ಎಲ್ಲ ಇಟ್ಟಿದ್ದಾರೆ. ಸ್ಟೋನ್ಸ್ ಬ್ಯೂಟಿಫುಲ್. ಓ, ಇದೆಲ್ಲ ಬ್ಯೂಟಿಫುಲ್ ಅನ್ನೋ ಜ್ಯುವೆಲ್ರಿ ಬಾಕ್ಸ್ ಎಲ್ಲ ಇದೆ. ಯು ಕ್ಯಾನ್ ಸಿ ಶರನ್ ಮಾಡೋದು. ಇಟ್ಸ್ ವಂಡರ್ಫುಲ್. ಮುಗಿಲ ಬಾನಗಲ ಓಲೆಯಲಿ ಹೃದಯ ಇಡುವೆ ನೀಡಿರುವೆ ಓ ಗೆಳತಿ ಓದುವೆಯ. ಮುಗಿಲ ಬಾನಗಲ ಓಲೆಯಲಿ ಹೃದಯ. ಕಾನ್ವಿ ಹತ್ರ ಈಗ ನಾವು ಬಂದ್ವಿ. ಇಲ್ಲಿ ಕ್ಯಾಸಲ್ಗೆ ಹೋಗ್ತಾ ಇದೀವಿ. ಬೀಚ್ಗೆ ಹೋಗಿ ನೋಡ್ಕೊಂಡು ಬಂದ್ವಿ. ಬಟ್ ಅಲ್ಲಿ ಬೀಚಲ್ಲಿ ಆಟ ಆಡಕ್ಕೆ ಬಿಡ್ತಿಲ್ಲ ಬಿಕಾಸ್ ಇಟ್ಸ್ ಓನ್ಲಿ ಫಾರ್ ಫಿಶಿಂಗ್. ಸೊ ಕ್ಯಾಸಲ್ ಎಂಟರ್ ಆಗ್ತಾ ಇದೀವಿ. ನಾವು ಕಾನ್ವಿನಲ್ಲಿ ಎಲ್ಲ ಲೊಕೇಶನ್ಸ್ ಮುಗಿಸಿದ್ವಿ. ಕ್ಯಾಸಲ್ಗೆ ಹೋಗ್ಬೇಕಾಗಿತ್ತು ಬಟ್ ಟೈಮ್ ಆಗಿಲ್ಲ. ಸೊ ಕ್ಯಾಸಲ್ ಮೇಲೆ ಹೋಗೋಕ್ಕಾಗಿಲ್ಲ, ಹೊರಗಡೆಯಿಂದ ನೋಡ್ಕೊಂಡು ಬಂದ್ವಿ. ಎಕ್ಸಾಕ್ಟ್ಲಿ. ಸೊ ಈಗ ನೆಕ್ಸ್ಟ್ ನಾವು ಹೋಗ್ತಿರೋ ಪ್ಲೇಸು ಲ್ಯಾಂದುದ್ನೋ ನನ್ಗೆ ಹೇಳಕ್ಕೆ ಕಷ್ಟ ಆಗ್ತದೆ ಅದು. ಸೊ ಲ್ಯಾಂದುದ್ನೋಗೆ ಹೋಗ್ತಾ ಇದೀವಿ. ಅಲ್ಲಿ ಏನು ಫೇಮಸ್ ಅಕ್ಕ? ಲ್ಯಾಂದುದ್ನೋ ಅಲ್ಲಿ ಕೂಡ ಬೀಚ್ ಫೇಮಸ್ಸು. ಅಲ್ಲೂ ಒಂದು ಕ್ಯಾಸಲ್ ಇದೆ. ಅದೆಲ್ಲ ನೋಡಿಕೊಂಡು ಸಿಟಿ ಎಲ್ಲ ಒಂದು ಸುತ್ತ ಹಾಕಿ ಚೆನ್ನಾಗಿ ಬರೋಣ ಅಂತ. ನಾನಿಲ್ಲಿ ಕಾನ್ವೆಯಲ್ಲಿ ಒಂದು ಬ್ಯೂಟಿಫುಲ್ ನೆಕ್ ಪೀಸ್ ತೊಗೊಂಡಿದ್ದೀನಿ, ಅದಕ್ಕೆ ಶೋ ಆಫ್ ಮಾಡಿದೆ. ಶೋ ಆಫ್. ಎದೆಯ ಗೂಡಿನಲ್ಲಿ ಪುಟ್ಟ ಗುಬ್ಬಿಯಂತೆ ನಿನ್ನ ಬೆಚ್ಚನೆಯ ಪ್ರೀತಿ ಕೊಟ್ಟು ಬಚ್ಚಿ ಇಡುವೆ ಚಿನ್ನ. ಇತಿಹಾಸದ ಪುಟ ಕಾಣದ ಒಲುಮೆ ನೀಡುವೆ ಮಳೆಯ ಹನಿ ಉರುಳೋದನಿ ಥರವೇ. ನಗಬಾರದೆ ನಾವು ಮೆಕ್ಡೊನಾಲ್ಡ್ಸ್ ಅಲ್ಲಿ ತಿನ್ಕೊಂಡು ವಿ ಆರ್ ಇನ್ ಲ್ಯಾಂದುದ್ನೋ. ಎಕ್ಸಾಕ್ಟ್ಲಿ, ಲ್ಯಾಂದುದ್ನೋ. ಯಾ. ಸೊ ದಿಸ್ ಇಸ್ ರಿಯಲಿ ಬ್ಯೂಟಿಫುಲ್. ಈಗ ವ್ಯೂ ತೋರಿಸ್ತೀವಿ. ಯಾ, ನಾನು ಕಳ್ದೋದೆ. ಬ್ಯೂಟಿಫುಲ್ ಆಗಿರೋ ಒಂದು ಸೀ ಇದೆ. ಮತ್ತೆ ಹಾಗೆ ಇಲ್ಲಿ ಆಟ ಆಡೋಕ್ಕೆ ತುಂಬ ಗೇಮ್ಸ್ ಇದೆ. ಸೊ ಒಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿಗೆ ಹೋಗ್ತಾ ಇದೀವಿ ಈಗ. ವಿಲ್ ಟೇಕ್ ಯು ಪೀಪಲ್ ದೇರ್. ಇಟ್ಸ್ ಜಸ್ಟ್ ಬ್ಯೂಟಿಫುಲ್ ಆ್ಯಂಡ್ ದ ಎನ್ವೈರ್ಮೆಂಟ್ ಇಸ್ ಜಸ್ಟ್ ಮೆಸ್ಮರೈಸಿಂಗ್. ಸೊ ನಾವು ಆ ವ್ಯೂ ಪಾಯಿಂಟ್ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಎಂಟ್ರ್ ಆಗ್ತಾ ಇದ್ದೀವಿ. ಎಂಟ್ರ್ ಆಗಬೇಕಾದ್ರೆ ದೇರ್ ಇಸ್ ಅ ಲಾಟ್ ಆಫ್ ಗೇಮ್ಸ್ ಓವರ್ ಹಿಯರ್. ತುಂಬ ಚೆನ್ನಾಗಿದೆ, ಭಾಳ ಶಾಪ್ಗಳಿದ್ದಾವೆ.
ಯಾ ಟಾಪಿಕ್ ಹೋಗ್ತಾ ಇದೆ. ಇಟ್ಸ್ ಬ್ಯೂಟಿಫುಲ್. ಐ ಮೀನ್ ಓಕೆ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ. ಇಟ್ಸ್ ರಿಯಲಿ ನೈಸ್. I'm ದಿ excited. ಸಿಟಿ ಜಸ್ಟ್ ಲುಕ್ಸ್ ಬ್ಯೂಟಿಫುಲ್ ಆನ್ ಟಾಪ್. ಹಿಂದ್ಗಡೆ ನಮಗೆ ಸಿ ಕಾಣಿಸ್ತಾ ಇರ್ಬೋದು. ಇಟ್ಸ್ ಜಸ್ಟ್ ಅಬ್ಸಲ್ಯೂಟ್ಲಿ ಅಮೇಸಿಂಗ್. ಸೊ ನಾವು ಕಂಟಿನ್ಯೂ ಮಾಡ್ಕೊಂಡು ಇಲ್ಲಿ ವ್ಯೂ ಪಾಯಿಂಟ್ ಅಂತ ಹೇಳ್ತೀನಲ್ಲ, ಅಲ್ಲಿಗೆ ಬಂದಿದ್ದೀವಿ. ತೋರಿಸ್ತೀನಿ ಪಾಯಿಂಟು. ಐ ಹೋಪ್ ಇಟ್ಸ್ ರಿಯಲಿ ಬ್ಯೂಟಿಫುಲ್. ಓಕೆ, here we come. ಅದಕ್ಕೆ ಕೆಳಗಡೆ ಹೋಗೋದಕ್ಕೆ ಆಗಲ್ಲ ಪಾಯಿಂಟಿಗೆ, ಬಟ್ ಇಲ್ಲಿಂದ ನೋಡ್ಬೋದು. ಗೇಟ್ ಕ್ಲೋಸ್ ಮಾಡಿದ್ದಾರೆ, ಬಟ್ ಇಲ್ಲಿಂದ ನೋಡ್ಬೋದು. ಜಸ್ಟ್ ಬ್ಯೂಟಿಫುಲ್. ಹೂವಿನ ಸಂತೆಗೆ ಬಂದಿರೋ ಗಾಳಿಗೆ ನಿನ್ನದೇ ಯೋಚನೆ, ನಿನ್ನದೇ ಯೋಚನೆ. ಕಣ್ಣಿನ ಅಂಚಿಗೆ ಬಂದಿರೋ ನಲ್ಲಿ ವ್ಯೂ ಪಾಯಿಂಟ್ ನೋಡಿಕೊಂಡು ಸಿ ಹತ್ರ ಎಲ್ಲ ಹೋಗಿ ಸ್ವಲ್ಪ ಆಟ ಆಡಿ ಎಂಜಾಯ್ ಮಾಡಿಕೊಂಡು ನಮ್ಮ ಪಯಣ ಇಲ್ಲೇ ಅಬರ್ ಫಾಲ್ಸ್ ಅಂತ ಒಂದು ಫಾಲ್ಸ್ ಇದೆ. ಸೊ ಅಲ್ಲಿಂದ ನಮ್ಮ ಸ್ಟೇಗೆ ಅದು ಆನ್ ದ ವೇ ಇರೋದು. ಸೊ ಅಬರ್ ಫಾಲ್ಸ್ ಹತ್ರ ಈಗ ಹೋಗ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಕತ್ಲಾಗುತ್ತೆ ಈಗ. ಸೊ ವಿ ಡೋಂಟ್ ನೋ ಹೆಂಗಿರುತ್ತೆ ಅಂತ, ಬಟ್ ಇಷ್ಟು ಬೇಗ ಅಕಾಮಿಡೇಷನ್ಗೆ ಹೋಗೋಕ್ಕೂ ಇಷ್ಟ ಇಲ್ಲ. ಸೊ ಲೆಟ್ಸ್ ಸಿ, ತೋರಿಸ್ತೀವಿ ನಿಮಗೆ. ಸೊ ಈಗ ಫಾಲ್ಸ್ ಅಂತ ಹುಡ್ಕೊಂಡು ಮೇಲೆ ಬಂದಿದ್ದೀವಿ. ಬಟ್ ಫಾಲ್ಸ್ ಎಲ್ಲೂ ಕಾಣಿಸ್ತಾ ಇಲ್ಲ ನಮ್ಗೆ.